हे हमारा वसा ट्राइपॉड है, ये हमारा हले ट्राइपॉड है और इधर रिव्यू चल रहा है. ಹೇ ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಇವತ್ತು ನಿಮಗೆಲ್ಲ ಕಾದಿದೆ ಒಂದು ದೊಡ್ಡ ಬಾಕ್ಸ್ ಮಾತ್ರ ಹೆವಿ ದೊಡ್ಡದಾಗಿದೆ. ಆ್ಯಕ್ಚುಲಿ ಇದು ಟ್ರೈಪಾಡು, ಒಂಥರ ಗನ್ ಇದ್ದಂಗಿದೆ ಬಾಕ್ಸು. ಟ್ರೈಪಾಡ್ ಎಷ್ಟು ಉದ್ದ ಇದೆ ಗೊತ್ತಿಲ್ಲ, ಆದರೆ ಬಾಕ್ಸ್ ಮಾತ್ರ ಹೆವಿ ಉದ್ದ ಇದೆ. ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ನೀವೇನಾದರೂ ವಿಡಿಯೋ ಕ್ರಿಯೇಟರ್ಸ್ ಆಗಿದ್ರೆ, ಯೂಟ್ಯೂಬರ್ಸ್ ಆಗಿದ್ರೆ, ವಿಡಿಯೋನ ಕೊನೆ ಗಂಟ ನೋಡಿ ಸಖತ್ ಯೂಸ್ಫುಲ್ ಆಗಿರುತ್ತೆ. ಸೊ ಬನ್ನಿ ಮತ್ತೆ ತಡ ಕೀತು ಗುಡೆ ಹಾಕ್ಬಿಡೋಣ. ನನ್ನ ಹತ್ರ ಇವಾಗ ಆಲ್ರೆಡಿ ಒಂದು ಟ್ರೈಪಾಡ್ ಇದೆ. ಎಂಥ ಟ್ರೈಪಾಡ್ ಅಂತೀರಾ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತಗೊಂಡಿದ್ದು ಕ್ವಾಲಿಟಿ ಟ್ರೈಪಾಡ್ ತಗೊಂಡಿದ್ದೀನಿ. ಅವಾಗ ಅಷ್ಟು ಒಂದು 300 ರೂಪಾಯಿನೂ ಕೊಟ್ಟಿದ್ದೆ ಈ ಟ್ರೈಪಾಡ್ಗೆ. ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ. ಅದಕ್ಕೆ ಗಿಬ್ಬು ಹಾಕೊಂಡು ಏನೋ ಜಾತ್ರೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವಾಗ ಹೊಸ ಟ್ರೈಪಾಡ್ ತೊಗೊಂಡಿರೋದು. ಇನ್ನೂ ಪೇಮೆಂಟ್ ಬಂದಿಲ್ಲ, ಆದರೂ ತೊಗೊಂಡಿದ್ದೀನಿ. ವಿಡಿಯೋ ನೀಟಾಗಿ ಬರಬೇಕಲ್ವಾ. ಹೈಟ್ ಸಾಕಾಗ್ತಿಲ್ಲ. ಇದೊಂದು 3-4 ಅಡಿ ಇದೆ ಅಷ್ಟೇ ಇದು. ಸೊ ಇದು ಹೊಸ ಟ್ರೈಪಾಡ್ ಬಂದು 7 ಅಡಿ ಇದೆ. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ನಾನು ಇಲ್ಲಿ ಬಿಚ್ಚಿಬಿಡೋಣ ಅಂತ ನೋಡ್ತಾ ಇದ್ದೆ ತುದಿಲಿ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಬಾಕ್ಸ್ನ ಹರಿದ್ಬಿಟ್ಟು ಒಳಗೆ ತುರ್ಕಿದ್ದಾರೆ. ಆ್ಯಕ್ಚುಲಿ ಈ ಬಾಕ್ಸ್ ಇನ್ನೂ ಉದ್ದ ಇದೆ. ನೋಡೋಣ ಬಿಚ್ಚಿಬಿಟ್ಟು. ಓಕೆ ನೋಡಿ, ಬಾಕ್ಸ್ ಅವರೇ ಮಾಡ್ರಿ, ನಾನು ಮಾಡಿಲ್ಲ. ಓಕೆ, ಟ್ರೈಪಾಡ್ ಆ್ಯಕ್ಚುಲಿ ಇಷ್ಟು ಉದ್ದ ಇದೆ. ಓಕೆ, ಇವಾಗ ಬಾಕ್ಸ್ ಒಳಗೆ ಬಾಕ್ಸ್ ಇಟ್ಟವ್ರೆ. ಇದನ್ನು ಅನ್ಬಾಕ್ಸ್ ಮಾಡ್ಬಿಡೋಣ. ಇದು ಎಷ್ಟು ಟೇಪ್ ಹಾಕಿಟ್ಟವ್ರೆ ಗುರು. ಹಾಕಿಲ್ಲ ಅಂದರೆ ನಾವೇ ಬೈಕೊಂತೀವಿ, ಹಾಕಿದ್ರು ನಾವೇ ಬೈಕೊಂತೀವಿ ಅಲ್ಲ. ಓಕೆ, ಕಿತ್ತು ಗುಡ್ಡೆ ಹಾಕ್ಬಿಟ್ಟೆ. ಟ್ರೈಪಾಡು ಒಳಗೆ ಏನು ಕೊಟ್ಟಾರೆ. ಓಕೆ, ಸಾರಿ ಇದೇನೋ 2 ಕೊಟ್ಟಿದ್ದಾರೆ ಸಪ್ರೇಟು, ಎಕ್ಸ್ಟ್ರಾ ಫಿಟ್ಟಿಂಗ್ ಥರ. ಇದನ್ನ ಆಮೇಲೆ ನೋಡೋಣ. ಓಕೆ, ಟ್ರೈಪಾಡ್ ಇದು ನೋಡಿ. ಈ ಲೆಂತಲ್ಲಿ ನಿಮಗೆ ಟ್ರೈಪಾಡ್ ಸಿಗ್ತಾ ಇದೆ. ಇದಕ್ಕೆ ಅಷ್ಟು ದೊಡ್ಡದು ಬಾಕ್ಸು. ಈ ಟ್ರೈಪಾಡು ನಾನು ಹಳೆ ಟ್ರೈಪಾಡ್ಗೆ ಕಂಪೇರ್ ಮಾಡ್ತು ಅಂತ ಅಂದರೆ ಫಾರ್ ಬೆಟರ್. ಒಂಥರ ರಿಜಿಡ್ ಆಗಿದೆ. ಮೆಟಲ್ ಯೂಸ್ ಮಾಡಿರೋ ಮೆಟೀರಿಯಲ್ ಕ್ವಾಲಿಟಿ ಆಗಿರ್ಬೋದು ಸೈಕ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಹಳೆ ಟ್ರೈಪಾಡಿಗೆ ನಾನು ಕೊಟ್ಟಿರೋ ಕ್ವಾಟ್ಲೆ ನೋಡ್ಬಿಟ್ರೆ ನೀವು ಎದ್ದು ಬಿದ್ದು ನಕ್ಬಿಡ್ತೀರಾ. ಅಷ್ಟು ಕ್ವಾಟ್ಲೆ ಕೊಟ್ಟಿದ್ದೀನಿ, ತೋರಿಸ್ತೀನಿ ಲಾಸ್ಟಲ್ಲಿ. ಜೊತೆಗೆ ಇದು 7 ಅಡಿ ಬರ್ತಾ ಇದೆ ನಿಮಗೆ, 7 ಫೀಟ್ಸ್ ಉದ್ದ. ಇದು 4 ಅಡಿ. ಇಲ್ಲಿ 3 ಲಾಕಿಂಗ್ ಸಿಸ್ಟಮ್ ಇದೆ. ಹೈಟ್ನ ಅಡ್ಜಸ್ಟ್ ಮಾಡ್ಕೊಳೋಕ್ಕೋಸ್ಕರ ನೀವು ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು. 7 ಫೀಟಿಂದ ಹಿಡ್ಕೊಂಡು 1.5 ಅಡಿ ಅಂದ್ಕೊಳ್ತೀನಿ ಮಿನಿಮಮ್ ಹೈಟು. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೋಬೋದು. 1.5 ಅಡಿ ಅಲ್ಲ, 2 ಅಡಿ, 2 ಫೀಟ್ ಮಿನಿಮಮ್ಮು. ಇದ್ರ ಜೊತೆ ಏನು ಕೊಟ್ಟವ್ರೆ ಅಂತಂದರೆ ಮೊಬೈಲ್ನ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ಒಂದು ಮೊಬೈಲ್ ಹೋಲ್ಡರ್ ಕೊಡ್ತಾರೆ. ಅದೇ ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಒಳಗಡೆ ಸಿಗಿಸ್ತಾರಲ್ಲ ಮೊಬೈಲು, ಅದೇ ಎಲ್ಲ ಒಂದೇ ಮೆಕ್ಯಾನಿಸಮ್ ನಡೆಯೋದು ಇದರಲ್ಲಿ. ಮತ್ತು ಇದರಲ್ಲಿ ಒಂದು ಬಿಯರಿಂಗ್ ಮೆಕ್ಯಾನಿಸಮ್ ಇದೆ. ಇದ್ರ ಮೇಲೆ ಮೊಬೈಲು ಇಟ್ಕೊಳೋದಕ್ಕೆ ಒಂಥರ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಕ್ಯಾಮ್ರಾ ಕೂಡ ಇಟ್ಕೊಬೋದು. ರಿಂಗ್ ಲೈಟ್ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಇದಕ್ಕೆ. ಓಕೆ, ನಿಮ್ಗೆ ಆಮೇಲೆ ತೋರಿಸ್ತೀನಿ ಇದನ್ನು ಹಿಂಗೆ 360 ಡಿಗ್ರಿ ರೊಟೇಟ್ ಮಾಡೋದು ಅಂತ. ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಆಮೇಲೆ. ಓಕೆ, ಇದು ಕ್ಯಾಮ್ರಾಗೂ ಕೂಡ ಯೂಸ್ ಆಗುತ್ತೆ, ಮತ್ತು ರಿಂಗ್ ಲೈಟ್ಗೂ ಕೂಡ ಯೂಸ್ ಆಗುತ್ತೆ, ಆಮೇಲೆ ಫೋನ್ಗೂ ಕೂಡ ಯೂಸ್ ಆಗುತ್ತೆ. ಎಲ್ಲ ಕಡೆ ಯೂಸ್ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಲೇಬೇಡಿ. ಬಿಯರಿಂಗ್ ಸಿಸ್ಟಮ್ ಮೊಬೈಲ್ ಹೋಲ್ಡರ್. ಓಕೆ, ಇದನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಅಸೆಂಬಲ್ ಮಾಡಿಬಿಟ್ಟು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ನೋಡಿ, ಇದೆ ಆ 360 ಡಿಗ್ರಿ ಬಿಯರಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿದ್ನಲ್ಲ. ನೋಡಿ, ತಿರುಗ್ತಾ ಇದೆ. ಗುಂಡ ಅತ್ತೆ ಮನೆಗೋದ ತುಲಾಡು ತಿಂದ ಆ ಥರ ತಿರುಗ್ತಾ ಇದೆ ನೋಡಿ. ಬೇಕಾದರೆ ನಾವಿಲ್ಲಿ 90 ಡಿಗ್ರಿ ಕೂಡ ಅಡ್ಜಸ್ಟ್ ಮಾಡಿಕೊಂಡು ವರ್ಟಿಕಲಾಗಿ ಕೂಡ ವಿಡಿಯೋ ಮಾಡ್ಬೋದು. ಹಿಂಗೆ ನೋಡಿ, ಹಿಂಗಿರೋದನ್ನ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ವರ್ಟಿಕಲಾಗಿ ವಿಡಿಯೋ ಮಾಡ್ಬೋದು. ಓಕೆ, ಇದನ್ನು ಅಡ್ಜಸ್ಟ್ ಮಾಡ್ಬಿಡೋಣ. ಇದ್ರ ಮೇಲ್ಗಡೆ ಎಲ್ಗೂರು ಅಡ್ಜಸ್ಟ್ ಮಾಡೋದಿದೆನಾ. ಓಹೋ, ಕ್ಯಾಪ್ ಬೇರೆ ಕೊಟ್ಟವ್ರೆ ನೋಡಿ. ಕ್ವಾಲಿಟಿ ಹೆಂಗಿದೆ ಅಂತ ಕ್ಯಾಪ್ ಎಲ್ಲ ಕೊಟ್ಟವ್ರೆ. ತೆಗೆದ್ಬಿಟ್ಟು ಸುತ್ತಿದ್ರೆ ಗುರು ಒಂದು ನಿಮಿಷ, ನೀನು ಆ ಥರ ಏನಿಲ್ಲ, ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ. ಓಕೆ, ಫಿಟ್ ಆಯಿತು. ಇಲ್ಲಿ ಟೈಟ್ ಮಾಡ್ಕೊಬಿಡೋಣ. ಅಡ್ಜಸ್ಟಬಲ್ ಸ್ಕ್ರೂ ಕೊಟ್ಟಿದ್ದಾರೆ ಇಲ್ಲೊಂದು.
ಓಕೆ, ಟೈಟ್ ಮಾಡಿಕೊಂಡೆ. ಇವಾಗ ಇದ್ರ ಮೇಲೆ ಮೊಬೈಲಿಗೆ ಕೊಟ್ಟಿರೋ ಮೊಬೈಲ್ ಹೋಲ್ಡ್ರನ್ನ ಅಡ್ಜಸ್ಟ್ ಮಾಡಿಬಿಡೋಣ. ಏನು ಹೆವಿ ಕೆಲಸ ಎಲ್ಲ ಏನಿಲ್ಲ, ಸುಮ್ಮನೆ ಇಟ್ಬಿಟ್ಟು ತಿರುಗಿಸೋದಷ್ಟೇ. ನೋಡಿ ಹಿಂಗೆ ಇಟ್ಬಿಟ್ಟು ಟಕ 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 ಅಂತ ತಿರುಗಿಸ್ಬಿಟ್ರೆ ಸೆಟ್ ಆಗೋಯ್ತು ಅಷ್ಟೇ. ಓಕೆ, ಇವಾಗ ಅಸೆಂಬಲ್ ಏನೋ ಆಯಿತು. ಹೆಂಗೆ ಕಾಣುತ್ತೆ ಅಂತ ನಿಲ್ಲಿಸ್ಬಿಟ್ಟು ನೋಡೋಣ. ಫುಲ್ ಹೈಟ್ ನಾನು ಓಪನ್ ಮಾಡ್ತೀನಿ, 7 ಅಡಿ ಹೆಂಗೆ ಕಾಣಿಸುತ್ತೆ ಅಂತ. ಬನ್ನಿ ನೋಡೋಣ. ನೋಡಿ, ಅಸೆಂಬಲ್ ಮಾಡಾದ್ಮೇಲೆ ಹೆಂಗೆ ಕಾಣುತ್ತೆ ಟ್ರೈಪಾಡ್ ಅಂತ. ನಾನಲ್ಲಿ ಫೋನ್ನ ಅಸೆಂಬಲ್ ಮಾಡಿಲ್ಲ, ಯಾಕೆ ಅಂತಂದರೆ ನಾನು ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಅಸೆಂಬಲ್ ಮಾಡ್ಬಿಟ್ಟು ನೋಡ್ಕೊಳ್ಳಿ ಹೆಂಗೆ ಕಾಣುತ್ತೆ ಅಂತ. ಆಮೇಲೆ ಇದು 6 ಅಡಿ ಬರುತ್ತೆ ಅಷ್ಟೇ, ಆಮೇಲೆ 7 ಅಡಿ ಬರುತ್ತೆ ಅಂತೆಲ್ಲ ಜೋರಾಗಿ ಕನ್ಸ್ಕೊಳಕ್ಕೆ ಹೋಗ್ಬಿಡಿ. 7 ಅಡಿ ಎಲ್ಲ ಏನಕ್ಕೆ ನಮ್ಗೆ, ಆಮೇಲೆ ಅದು ಒಂಥರ ಡ್ರೋನ್ ಥರ ಆಗೋಗ್ಬಿಡುತ್ತೆ. ಸುಮ್ಮನೆ ಏನಕ್ಕೆ 7 ಅಡಿ, 6 ಅಡಿನೇ ಬೇಜಾನಾಯಿತು ನಮಗೆ. ನಾವಿರೋ ಹೈಟ್ಗಳಿಗೆ ನಮ್ಮ ಇಂಡಿಯನ್ಸು ಆವ್ರೇಜ್ ಆಗಿ ಒಂದು 5.8 5.9 ಇರ್ತಾರಷ್ಟೇ. ಅದಕ್ಕೆ ಸಾಕು, ಮಸ್ತಾಗಿದೆ. ನಾನು ನಿಮ್ಗೆ ನಾನು ಹಳೆ ಟ್ರೈಪಾಡ್ನ ತೋರಿಸ್ತೀನಿ ಅಂತ ಹೇಳಿದ್ರೆ ತಾನೆ, ತೋರ್ಸೋದು ಮಾತ್ರ ಅಲ್ಲ, ಕಂಪ್ಯಾರಿಸನೇ ಮಾಡ್ಬಿಡೋಣ ಬನ್ನಿ. ಹೇ ಹಮಾರಾ ಹೊಸ ಟ್ರೈಪಾಡ್ ಹೈ, ये हमारा हले ट्राइपॉड है और इधर रिव्यू चल रहा है. ನೋಡಿ, ಇದು ನನ್ನ ಹಳೆ ಟ್ರೈಪಾಡು, ಸಿಲ್ವರ್ ಇದೆಯಲ್ಲ ಇದೆ. ಇಲ್ಲಿ ಕ್ಲಿಪ್ಪೆಲ್ಲ ಹಾಕಿದ್ದೀನಿ. ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಅದು ನಿಂತ್ಕೊತಾ ಇರಲಿಲ್ಲ, ಒಳಗೆ ಹೋಗ್ತಾ ಇತ್ತು. ಗ್ರಿಪ್ಪೇ ಇಲ್ಲ ಗುರು ಇದರಲ್ಲಿ, ಅದಕ್ಕೋಸ್ಕರ ಕ್ಲಿಪ್ನ ಹಾಕಿದ್ದೀನಿ. ಇದ್ರ ಮುಂದೆ ಅದು ನೋಡಿ ಹಿಂಗಿದೆ ಅಂತ, ಒಂಥರ ಕುಳ್ಮಿಂಡ್ರಿ ಥರ ಕಾಣಿಸ್ತಾ ಅಲ್ವಾ. ಇದ್ರ ಮುಂದೆ ಅದು ಕಂಪ್ಯಾರಿಸನೇ ಬೇಡ, ಸುಮ್ಮನೆ ಬಂದ್ಬಿಟ್ಟು ಹೋಗ್ಬಿಡೋಣ. ನಿಮ್ಗೇನಾದ್ರು ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ, ಸ್ವಲ್ಪ ಯೂಸ್ಫುಲ್ ಆಗಿದ್ರೆ ಈ ಅನ್ಬಾಕ್ಸಿಂಗು, ಅಥವಾ ನಿಮ್ಗೇನಾದರೂ ಈ ಟ್ರೈಪಾಡ್ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಮೆಝಾನ್ದು ಲಿಂಕ್ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೀದಾ ಅಮೆಝಾನಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಹಾಕಿದರೆ, ವ್ಯೂ ಹಾಕಿದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಟಿಫಿಕೇಶನ್ ಐಕಾನ್ ಇದೆ, ಬೆಲ್ ಐಕಾನು, ಅದಕ್ಕೂ ಒಂದು ಸ್ಟ್ರಾಂಗ್ ಆಗಿ ಪಂಚ್ಕೊಡಿ. ನೀವೇನಾದ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಮತ್ತೆ ಆಗ್ತಲ್ಲ ಫಾಲೋ ಮಾಡಿ. ಇನ್ನೇನು ಗುರು, ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಚಿಯರ್ಸ್, ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.